ಬೇಗಂದ್ರೆ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ತೇಜಸ್ವಿ ಪಟೇಲ್ರೆ, ಬಹಳ ಮುಖ್ಯವಾಗಿ ರೈತರ ವಿಚಾರಕ್ಕೆ ಬಂದಾಗ, ಕೃಷಿಯ ವಿಚಾರಕ್ಕೆ ಬಂದಾಗ, ಉದ್ಯೋಗ ಸೃಷ್ಟಿಯ ವಿಚಾರಕ್ಕೆ ಬಂದಾಗವೂ ಕೂಡ ಕೃಷಿ ಕ್ಷೇತ್ರ ಉದ್ಯೋಗ ಸೃಷ್ಟಿಯಲ್ಲಿಯೂ ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಈ ನಿಟ್ಟಿನಲ್ಲಿ ಏನು ನಿರೀಕ್ಷೆಯನ್ನು ಇಟ್ಕೊಳ್ಬೇಕಿದೆ ಇವತ್ತು ಅಂತ ನೋಡಿ ಸರ್, ಮೊದಲು ತುಂಬ ನಿರೀಕ್ಷೆ ಇತ್ತು ಬಜೆಟ್ ಮೊದಲೇ. NDA ಸರ್ಕಾರ ಮೊದಲನೇ ಬಂದಂಥ ಸಂದರ್ಭದಲ್ಲಿ ಮತ್ತು 2022ಕ್ಕೆ ರೈತರ ಆದಾಯನ ದ್ವಿಗುಣಗೊಳಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಬಟ್ ಆ ಭರವಸೆ ಈಗಲೂ ಕೂಡ ಇನ್ನೂ ಈಡೇರಿಲ್ಲ. ಏನಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಅಗ್ರಿಕಲ್ಚರಲ್ಲಿ ನಿರೀಕ್ಷೆ ನಿರಾಶೆ, ಬಯಕೆ ಬೇಸರ ಪಾರ್ಟ್ ಆಫ್ ಅಗ್ರಿಕಲ್ಚರ್ ಆಗೋಗ್ಬಿಟ್ಟಿದೆ. ಮತ್ತು ನೀವು ಹೇಳ್ತಾ ಇದ್ರಿ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ, ಖಂಡಿತ ಎಂಥ ವಿಚಿತ್ರ ಇದ್ದೀವಿ ಅಂದರೆ, ಒಂದು ಗೂಳೆ ಹೋಗೋದು ಮಾತಾಡ್ತೀವಿ ಗ್ರಾಮೀಣ ಪ್ರದೇಶದಿಂದ, ಇನ್ನೊಂದು ಕಡೆಗೆ ನಮಗೆ ಅಗ್ರಿಕಲ್ಚರ್ಗೆ ಲೇಬರ್ ಸಿಗಲ್ಲ ಅಂತ ಮಾತಾಡ್ತಾ ಇದ್ದೀವಿ. ಇದನ್ನು ಎರಡನ್ನು ಹೊಂದಿಸ್ಲಿಕ್ಕೆ ಏನು ಮಾಡಬೇಕು ಅನ್ನೋದು ಆಲೋಚನೆ ಮಾಡಬೇಕಿತ್ತು. ಯಾಕೆ ಅಗ್ರಿಕಲ್ಚರ್ನಿಂದ ಲೇಬರು ಹೊರಗೆ ಹೋಗ್ತಾ ಇದ್ದಾರೆ, ಏನು ಸಮಸ್ಯೆ ಇದೆ ಅಂತ. ಈ ಕರಪ್ಷನ್ಗಳ ಬಗ್ಗೆ ಸಾಕಷ್ಟು ಆಯೋಗಗಳನ್ನ ರಚಿಸಿದ್ದಾರೆ ಆ ತನಿಖೆಗೆ ಅಂತ. ಸುಮ್ಮನೆ ಸರ್ಕಾರ ಹಣ ಖರ್ಚು ಮಾಡುತ್ತೆ, ಅದ್ರ ರಿಪೋರ್ಟು ಬರುತ್ತೆ, ಏನು ಅದರಿಂದ ಏನು ಪರಿಹಾರ ಆಗೋದಿಲ್ಲ. ಒಂದು ಬಾರಿ ಆದರೂ ಈಗ ಅಗ್ರಿಕಲ್ಚರಿಂದ ಯಾಕೆ ಕೃಷಿ ಕಾರ್ಮಿಕರು ವಲಸೆ ಹೋಗ್ತಾ ಇದ್ದಾರೆ, ಇದನ್ನು ಅಧ್ಯಯನ ಮಾಡಬೇಕು, ಇದಕ್ಕೆ ಪರಿಹಾರ ಕಂಡ್ಕೋಬೇಕು ಅನ್ನೋಂಥ ಒಂದು ತಿಳುವಳಿಕೆ ಸರ್ಕಾರದ ಮಟ್ಟದಲ್ಲಿ ಬರಲಿ ಅಂತ ನಾನು ಆಶಿಸ್ತೀನಿ ಸರ್. ಆಮೇಲೆ ಬಜೆಟ್ ಅನ್ನೋದು ಕೂಡ ಈಗ ಒಂಥರ ಸಹಜ ಪ್ರಕ್ರಿಯೆ ಆಗೋಗ್ಬಿಟ್ಟಿದೆ. ಕೇವಲ ಸ್ಟ್ಯಾಟಿಸ್ಟಿಕ್ಸ್ ಆಗಬಾರ್ದು ಬಜೆಟು. ಮತ್ತು ಎಷ್ಟು ನಮ್ಮ ಸಮಸ್ಯೆನ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ನೋಡ್ತೀವಿ. ಮೊದಲು ನಮ್ಮ ಬೇಡಿಕೆಗಳಿದ್ದು ಈಗ ಇವರು ಈಗಾಗಲೇ 3ನೇ ಬಾರಿ ಸರ್ಕಾರದಲ್ಲಿ ಬರ್ತಾ ಇರೋದ್ರಿಂದ ನಮ್ಮ ಸಮಸ್ಯೆಗಳನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು. ಜೊತೆಗೆ ಈಗ ನಮ್ಮ ಅಗ್ರಿಕಲ್ಚರಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಹೊಸ ಸಮಸ್ಯೆ ಏನಂದರೆ ಹವಾಮಾನ ವೈಪರೀತ್ಯ. ಹೌದು, ಮೊದಲು ಮಾನ್ಸೂನು ನಿಗದಿತ ಸಮಯದಲ್ಲಿ ಬರ್ತಾಯಿತ್ತು. ಈಗ ನಮಗೆ ಆ ಬಿತ್ತನೆ ಸಮಯದಲ್ಲಿ ಮಳೆ ಬರಲ್ಲ, ಕಟಾವು ಸಮಯದಲ್ಲಿ ಮಳೆ ಬರುತ್ತೆ. ಮಾನ್ಸೂನ್ ಬಂದಿದ್ಲಿ ಗೊತ್ತಾಗೋದಿಲ್ಲ, ಮಾನ್ಸೂನ್ ಶುರು ಆಗುತ್ತೆ. ಈಗ ಪ್ರಕೃತಿ ವಿಕೋಪ ಅನ್ನೋದು ಕೂಡ ಈಗ ನಮಗೆ ರೆಗ್ಯುಲರ್ ಪ್ರಕ್ರಿಯೆ ಆಗೋಗ್ಬಿಟ್ಟಿದೆ. ಹೌದು, ಈ ಎಲ್ಲದನ್ನು ಅಡ್ರೆಸ್ ಮಾಡ್ತಾರ ಈ ಸಲ ನಿರ್ಮಲಾ ಸೀತಾರಾಮನ್ ಅವರು. ಈ ಎಲ್ಲ ವಿಷಯಗಳು ಅವ್ರಿಗೆ ಅರ್ಥ ಆಗೈತೋ ಇಲ್ಲೋ ಅನ್ನೋದನ್ನು ನಾವು ಮೊದಲು ಗಮನಿಸ್ಬೇಕಿದೆ ಸರ್. ಎರಡನೇದಾಗಿ ಮೊದಲಿಂದನೂ ನಾವು MSP ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗಲೇ ಮಾತಾಡ್ತಾ ನೀವು ಅದು ಮಾತಾಡೋದೇ ಅದು ಎಷ್ಟು ಸೂಕ್ತ ಅನ್ನೋ ಮನಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಆ ದೃಷ್ಟಿಯಲ್ಲಿ ಈ ಬಜೆಟಲ್ಲಾದರೂ ಕೂಡ ನಮಗೊಂದು ಸ್ವಾಭಿಮಾನದ ಜೀವನ ಮಾಡೋಂಥ ಅವಕಾಶಗಳು ಏನಾದ್ರು ಸೃಷ್ಟಿಸ್ತಾರ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ತೇಜಸ್ವಿ ಪಟೇಲ್ ಅವರೇ, ಈಗ ಕೃಷಿಕರ ಆದಾಯವನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ನಿಜ, ಆದರೆ ಅದು ಆಗಿಲ್ಲ. ಅದಕ್ಕಿರುವಂತಹ ಸವಾಲುಗಳು ಬೇರೆ ಸ್ವರೂಪದಲ್ಲಿ ಇದಾವೆ ಅನ್ನೋಂಥದ್ದು ಸರ್ಕಾರಕ್ಕೂ ಕೂಡ ಬಹುಶಃ ಒಂದು ಆಶಯವನ್ನು ಬಿತ್ತಿದಾಗ ಅದು ಗೊತ್ತಿಲ್ಲದಿದ್ರು ಕೂಡ ನಂತರ ಅದು ಅರ್ಥ ಆಗ್ತಾ ಹೋಗುತ್ತೆ, ವಾಸ್ತವದ ಅರಿವು ಆಗ್ತಾ ಹೋಗುತ್ತೆ. ಆದರೆ ಅದರ ಪರ್ಯಾಯವಾಗಿರುವಂತಹ ಒಂದಿಷ್ಟು ಲೈಕ್ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಇರುವಂಥದ್ದು ಉತ್ತೇಜನ ಕೊಡುವಂಥದ್ದು ಇರ್ಬೋದು, ಅಥವಾ ಕುರಿ ಸಾಕಾಣಿಕೆ ಕೊಡ್ತಾ ಇರುವಂಥ ಸಬ್ಸಿಡಿಗಳಿರ್ಬೋದು. ಇಂಥವುಗಳು ಎಷ್ಟರ ಮಟ್ಟಿಗೆ ನಿಜಕ್ಕೂ ರೈತರಿಗೆ ತಲುಪುತ್ತೆ ಯೋಜನೆಗಳು? ಅಥವಾ ಈಗ ಇನ್ನೊಂದು ಯೋಜನೆ ಏನಂತಂದ್ರು, ಪಂಪ್ ಸೆಟ್ಗಳಿಗೆ ನೇರವಾಗಿ ಸಬ್ಸಿಡಿ ಕೊಡಿಸುವಂತಹ ಒಂದು ಯೋಜನೆ, ಸೋಲಾರ್ ಪಂಪ್ ಸೆಟ್ನ ಒಂದು ಯೋಜನೆ ತಂದರು. ಇವೆಲ್ಲ ನಿಜಕ್ಕೂ ಎಷ್ಟು ಮಟ್ಟಿಗೆ ತಲುಪ್ತಿದೆ ಅಂತೇಳಿ, ಆತನಿಗೆ ಅದರ ಬಗ್ಗೆ ಎಷ್ಟು ಮಟ್ಟಿಗೆ ಅರಿವಿದೆ ಅಂತೇಳಿ ಹಳ್ಳಿಯಲ್ಲಿ ಕೂತ್ಕೊಂಡಿರುವಂಥ ಒಬ್ಬ ರೈತನಿಗೆ? ಸರ್, ಇದಕ್ಕೂ ಮುನ್ನ ಮೇಡಮ್ ಒಬ್ರು ಹೇಳ್ತಾ ಇದ್ರು, ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಉಚಿತ ಯೋಜನೆಗಳಿಂದ ಉದ್ಯೋಗ ಸಿಗ್ತಾ ಇಲ್ಲ. ನಾನು ನಮ್ಮ ನಗರ ಪ್ರದೇಶದವ್ರಿಗೆ ಮತ್ತು ಯಾರ್ಯಾರು ಈ ಥರ ಆಲೋಚನೆ ಮಾಡ್ತಾರೆ ಅವ್ರಿಗೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಗ್ರಾಮೀಣ ಪ್ರದೇಶದಲ್ಲಿ ಕೊಡೋವಂಥ ಅನುದಾನನ ಭಾಳ ಗಮನ ಇಟ್ಟು ನೋಡ್ತೀರಿ. ಆದರೆ 6ನೇ ವೇತನ ಆಯೋಗ, 7ನೇ ವೇತನ ಆಯೋಗ, 8ನೇ ವೇತನ ಆಯೋಗದ ಬಗ್ಗೆ ಕಿಂಚಿತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಲ್ಲಿ ಉದ್ಯೋಗ ಇಲ್ದಲೇ ಹೊರಗೆ ಹೋಗೋರು ಬೇರೆ, ಉದ್ಯೋಗ ಇದ್ದು ನಿರುದ್ಯೋಗಿಗಳಾಗಿರೋರು ಸಾಕಷ್ಟು ಜನ ಇದ್ದಾರೆ. ಉದ್ಯೋಗ ಇದ್ದು ನಿರುದ್ಯೋಗಿ ಆಗಿರೋರು ಸರ್ಕಾರಗಳಲ್ಲಿದ್ದಾರೆ. ಅವರಿಂದ ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಈ ಒಂದೊಂದು ವೇತನ ಆಯೋಗ ಹೆಚ್ಚಿದಂಗೆ ಕೂಡ ಸರ್ಕಾರದ ಎಫಿಷಿಯನ್ಸಿ ಏನಾರು ಜಾಸ್ತಿ ಆಗಿದೆಯಾ ಅದನ್ನು ನೋಡಿ. ನೀವು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೊಡೋಂಥ ಉಚಿತ ಸ್ಕೀಮ್ಗಳ ಬಗ್ಗೆ ಎಷ್ಟು ಗಮನ ಕೊಡ್ತೀರೋ ಅದಕ್ಕಿಂತ ಹೆಚ್ಚಾಗಿ ವೇತನ ಆಯೋಗದ ಬಗ್ಗೆನೂ ನೀವು ಗಮನ ಕೊಡಿ, ಮತ್ತು ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆನೂ ನೋಡಿ. ಸರಿಗೆ ತಾವು ಕೇಳಿದ್ರಿ, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಸರ್ಕಾರದ ಯೋಜನೆಗಳು ನೇರವಾಗಿ ಹಣ ಕೊಡೋದಿಲ್ಲ, ಅವರು ಬ್ಯಾಂಕ್ಗಳನ್ನ ನಮಗೆ ಜೋಡಿಸ್ತಾರೆ. ಹೌದು, ಸರ್ಕಾರ ಕೊಡೋ ಭರವಸೆ ಏನಿದ್ರೆ ಚೆಕ್ ಕೊಟ್ಟಂಗೆ, ಕ್ಯಾಶ್ ಆಗಬೇಕಾಗಿರೋದು ಬ್ಯಾಂಕಲ್ಲಿ ನಮಗೆ ಸುಮಾರು ಕಂಡೀಷನ್ಸ್ಗಳಿದ್ದಾವೆ. ಸಿಬಿಲ್ ಸ್ಕೋರ್ ನೋಡ್ತಾರೆ ನಮಗೆ. ನೋಡಿ, ಒಂದು ವಿಶೇಷ ಏನಂದರೆ, ಬ್ಯಾಂಕ್ಗಳಲ್ಲಿ ನಾವು ಇತರೆ ಯಾವ್ದಾದ್ರು ಲೋನ್ ಕೇಳಿದ್ರೆ ಸಿಬಿಲ್ ಸ್ಕೋರ್ ಕೇಳ್ತಾರೆ. ಆದರೆ ಕ್ರಾಪ್ ಲೋನ್ ಕೇಳಿದರೆ ಸಿಬಿಲ್ ನೋಡಲ್ಲ. ಯಾಕೆ? ಕ್ರಾಪ್ ಲೋನ್ಗೆ ನಮಗೆ ಅಂತ ಕೊಟ್ಟರು ಕೂಡ ಅದು ಸೊಸೈಟಿ ಬೇಕು. ಆಹಾರ ಧಾನ್ಯಗಳು ಸೊಸೈಟಿ ಬೇಕಾಗಿರೋದ್ರಿಂದ ನಮಗೆ ಲೋನ್ ಕೊಡ್ತಾರೆ.
ಉಳಿದಂಥ ವಿಚಾರಗಳಿಗೆ ನಮಗೆ ಸಿಬಿಲ್ ಸ್ಕೋರ್ ನೋಡ್ತಾರೆ. ಮತ್ತು ನಮಗಿರೋದು ಕೂಡ ಬೇರೆಯವ್ರಿಗಿರಂಗೆ ನಮಗೂ 24 ಗಂಟೆನೇ ಇರೋದು, ರೈತರಿಗೂ ಕೂಡ 12 ಗಂಟೆ ಹಗಲು 12 ಗಂಟೆ ರಾತ್ರಿ. ನಾವು ಒಬ್ಬ ರೈತ ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕೃಷಿ ಎಲ್ಲದನ್ನೂ ಮಾಡ್ಲಿಕ್ಕೆ ಸಾಧ್ಯನಾ? ಸೊ ನಮ್ಮಲ್ಲಿ ನೀವು ಯಾರಿಗೆ ಜಮೀನಿದೆ, ಯಾರಿಗೆ ಜಮೀನಿಲ್ಲ, ಯಾರ್ಯಾರಿಗೆ ಆಸಕ್ತಿ ಇದೆ, ಈ ಆಸಕ್ತಿಗಳನ್ನ ಗಮನಿಸಿ ಲೋನ್ ಕೊಡೋಂಥ ವ್ಯವಸ್ಥೆನ ಮಾಡಿದರೆ ಖಂಡಿತ ಈಗ ಭಾಳ ನೀವು ಕೇಳಿದ ಪ್ರಶ್ನೆ ತುಂಬ ಉತ್ತಮವಾದ್ದು. ಸಾಯಿಲ್ ಹೆಲ್ತ್ ಬಗ್ಗೆ ಭಾಳ ಮಾತಾಡ್ತೀವಿ ನಾವು. ಮಣ್ಣಿನ ಆರೋಗ್ಯ ನಾವು ಈಗ ಸುಧಾರಿಸ್ಬೇಕು, ಸಾವಯವ ಹಿಂಗೆಲ್ಲ ಹೆಚ್ಚಿಸ್ಬೇಕು ಅಂತ. ಕುರಿ ಸಾಕಾಣಿಕೆ, ಹೈನುಗಾರಿಕೆ ಈ ಥರದ ಯೋಜನೆಗಳಿಗೆ ಒತ್ತು ಕೊಟ್ಟರೆ ಖಂಡಿತ ಸಾಯಿಲ್ ಹೆಲ್ತು ಹೆಚ್ಚಾಗುತ್ತೆ. ನಮಗೆ ರಸಗೊಬ್ಬರಗಳಿಗೆ ಕೊಡೋಂಥ ಸಬ್ಸಿಡಿನ ನೀವು ಈ ಗೊಬ್ಬರಗಳಿಗೆ ಕೊಡಿ. ನೀವೇನು ರಸಗೊಬ್ಬರಗಳಿಗೆ ಸಬ್ಸಿಡಿ ಕೊಡ್ತೀರಿ, ರಸಗೊಬ್ಬರಗಳಿಗೆ ಕೊಡೋ ಸಬ್ಸಿಡಿಯಿಂದ ನೀವು ಅರ್ಬನ್ ಎಕಾನಮಿನ ಹೆಚ್ಚು ಮಾಡ್ತೀರಿ. ಇಂಥ ಗೊಬ್ಬರಗಳಿಗೆ ನೀವೇನಾದರೂ ಸಹಾಯಧನ, ಸಬ್ಸಿಡಿ ನಮಗೆ ಪ್ರೋತ್ಸಾಹಧನ ಕೊಡಿ. ನಮ್ಮ ಎಕ್ಸ್ಪರ್ಟ್ಸ್ ಬೇಜಾರಾಗಬಾರ್ದು. ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಕೊಡೋದನ್ನ ಪ್ರೋತ್ಸಾಹಧನ ಅಂತಾರೆ, ನಮಗೆ ಕೊಡೋದನ್ನ ಸಬ್ಸಿಡಿ ಅಂತಾರೆ. ನಮ್ಮನ್ನು ಸಹಾಯಧನ ಅಂತ ನೋಡ್ತಾರೆ. ನಮ್ಮನ್ನು ಆ್ಯಕ್ಚುಲಿ ನಮ್ಮನ್ನು ನೀವು ಪ್ರೋತ್ಸಾಹ ಅಂತ ನೋಡಬೇಕು. ನಾವು ರೈತ, ನಾನು, ನನ್ನ ಕುಟುಂಬ ಎಲ್ಲದನ್ನೂ ಒತ್ತೆಟ್ಟು ಕೃಷಿ ಮಾಡ್ತಾಯಿದ್ದೀವಿ ನಾವು ಇವತ್ತು. ನಮಗೆ ನೀವು ಪ್ರೋತ್ಸಾಹಧನ ಅಂತ ಕೊಡಬೇಕು. ನೀವು ಅಗ್ರಿಕಲ್ಚರ್ ಎಕಾನಮಿ ಅನ್ನೋದು ಏನಿದೆ ನನ್ನ ದೃಷ್ಟಿಯಲ್ಲಿ ಇದು ನಮ್ಮ ಎಲ್ಲ ಎಕಾನಮಿಗೂ ಫೌಂಡೇಶನ್. ರೈತರ ಹತ್ರ ಹಣ ಬಂದರೆ ನಿಮ್ಮ ಉಳಿದ ಉದ್ಯಮಗಳು ನಡೀಲಿಕ್ಕೆ ಸಾಧ್ಯ. ರೈತರ ಹತ್ರ, ಕೃಷಿ ಕೂಲಿ ಕಾರ್ಮಿಕರ ಹತ್ರ, ಯಾರು ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ. ಇನ್ನೊಂದು ಹೇಳ್ತೀನಿ, ನಮ್ಮ ಹತ್ರ ಎಷ್ಟೇ ಹಣ ಬಂದರೆ ನಾವು ತಕ್ಷಣ ಪಟೇಲ್ರೆ, ಈಗ ಲೋಕಸಭೆಯಲ್ಲಿ ಕಲಾಪ ಆರಂಭ ಆಗ್ತಾ ಇದೆ. ಓಂ ಬಿರ್ಲಾ ಅವರು ಆಗಮಿಸಿದ್ದಾರೆ, ಲೋಕಸಭೆ ಸ್ಪೀಕರ್. बजट मंडने शुरुआत है। मुझे अपनी ओर से तथा सदन के मान्य सदस्यों की ओर से अंतर संसदीय संघ आईपीयू की प्रेसिडेंट और तंजानिया संयुक्त गणराज्य की नेशनल असेंबली की अध्यक्ष माननीय डॉक्टर तुलिया एक्सन का स्वागत करते हुए अत्यंत प्रसन्नता हो रही है। वे हमारी सम्मानित अतिथि के रूप में भारत की आधिकारिक यात्रा पर आई है। ये हमारे लिए खुशी की बात है कि डॉक्टर एक्सन बजट सत्र को देखने के लिए यहाँ उपस्थित है। माननीय डॉक्टर तुलिया एक्सन शुक्रवार दिनांक 19 जुलाई ತೇಜಸ್ ಪಟೇಲ್ ರೇ, ತಮ್ಮ ಪ್ರಕಾರ ಕೃಷಿ ವಲಯ 1.52 ಲಕ್ಷ ಕೋಟಿಯನ್ನು ನಾವು ಈ ಕೃಷಿ ಸಂಬಂಧಿತ ವಲಯಕ್ಕೆ ಖರ್ಚು ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಯಾವ ಸ್ವರೂಪದಲ್ಲಿ ಇದು ಅನುಕೂಲ ಆಗುತ್ತೆ ಮತ್ತು ಕೃಷಿ ವಲಯಕ್ಕೆ ಕೊಟ್ಟಿರುವಂಥ ಆದ್ಯತೆ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ಕಂಡು ಬರ್ತಿದೆ ಅಂತ? ಸರ್, ಈಗ ಕೈಗಾರಿಕಾ ಪ್ರತಿನಿಧಿಸುವಂಥ ಮುರಳೀಧರ್ ಸರ್ ಮಾತಾಡಿದರು, ಟ್ಯಾಕ್ಸ್ ರೆಪ್ರೆಸೆಂಟೇಟಿವ್ ಕೂಡ ಮಾತಾಡಿದರು. ಅವ್ರು ಹೇಳ್ತಾಯಿದ್ರು, ಈ ಸಲ ನಿರ್ಮಲಾ ಸೀತಾರಾಮನ್ ಅವರು ಕಿವಿ ಎರಡನ್ನೂ ತೆರೆದಿದ್ದಾರೆ. ನಾನು ಕೃಷಿ ವಲಯದಿಂದ ಹೇಳೋದಾದರೆ ನಮಗಿನ್ನೂ ಕಿವಿನೂ ತೆರೆದಿಲ್ಲ, ಕಣ್ಣು ತೆರೆದಿಲ್ಲ. ಆ್ಯಕ್ಚುಲಿ ಈ ಬಜೆಟಲ್ಲಿ ಏನೂ ನಮಗೆ ಪೂರಕವಾದ ಅಂಶಗಳಿಲ್ಲ ಅಂತ ಏನು ಹೇಳಲ್ಲ, ಖಂಡಿತ ಕೆಲವು ಅಂಶಗಳಿದ್ದಾವೆ. ಆದರೆ ಕೃಷಿ ಬಂದ ತಕ್ಷಣ ಹೇಳೋದು ಉತ್ಪಾದನೆ. ನೀವು ಕ್ರೈಸಿಸ್ ನೋಡಿ, ಟೊಮೊಟೊ ಬೀದಿಗೆ ಚೆಲ್ಲಿದ್ರು ಅಂತ ನೋಡಿದ್ದೀರಿ, ಈರುಳ್ಳಿ ಬೀದಿಗೆ ಚೆಲ್ಲಿದ್ರು ಅಂತ ನೋಡ್ತೀರಿ. ನಿಮಗೆ ಕೃಷಿ ಉತ್ಪಾದನೆ ಹೆಚ್ಚೋದ್ರಿಂದ ನಮಗೆ ಆಹಾರ ಉತ್ಪಾದನೆ ಹೆಚ್ಚಾಗ್ಬೋದು, ಅರ್ಥ ರೈತರಿಗೆ ಅದರಿಂದ ಅನುಕೂಲ ಆಗಿದೆಯಾ ಅನ್ನೋದನ್ನು ನೋಡಬೇಕಿದೆ. ನಮ್ಮ ದೇಶದಲ್ಲಿ 4 ರಾಜ್ಯಗಳಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್ ಟ್ಯಾಕ್ಸ್ ಕೊಡೋಂಥ ರಾಜ್ಯಗಳು ಅಂತ ಹೇಳ್ತಾರೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಹೆಚ್ಚು ರೈತರ ಆತ್ಮಹತ್ಯೆ ಆಗ್ತಾಯಿದೆ ದೇಶದಲ್ಲಿ. ಅದನ್ನ ಸರ್ಕಾರಿ ಮೂಲಗಳೇ ಹೇಳೋ ಪ್ರಕಾರ, ನಾವು ರೈತರು ಹೇಳೋದಂತಲ್ಲ, ಸರ್ಕಾರಿ ಮೂಲಗಳು. ಈ ರೀತಿ ಒಂದು ಕಡೆಗೆ ತೆರಿಗೆ ನಮ್ಮ ರಾಜ್ಯಗಳಿಂದ ಬಂದು ಇನ್ನೊಂದು ಕಡೆಗೆ ರೈತರ ಆತ್ಮಹತ್ಯೆನೂ ಆಗ್ತಾಯಿದೆ ಗಣನೀಯವಾಗಿ. ಅಂದರೆ ಅದನ್ನು ಗಮನಿಸ್ಬೇಕು, ಎಲ್ಲಿ ನಾವು ಎಡುತ್ತಾ ಇದ್ದೀವಿ ಅನ್ನೋದು ಗಮನಿಸ್ಬೇಕು. ಉತ್ಪಾದನೆಗೆ ಒತ್ತು ಕೊಟ್ಟದ್ದೆಲ್ಲ ರೈತರಿಗೆ ಒತ್ತು ಕೊಟ್ಟಂಗಲ್ಲ. ಕೃಷಿನೂ ಮತ್ತು ರೈತರನ್ನು ನಾವು ಪ್ರತ್ಯೇಕವಾಗಿ ನೋಡಬೇಕಿದೆ ಸರ್. ಆ ದೃಷ್ಟಿಯಲ್ಲಿ ಒಂದು ಅಂಶ ನನಗೆ ಸ್ವಲ್ಪ ಕುತೂಹಲ ಕೆರಳಿಸಿರೋದು ಅಂದರೆ, ಏನು ರೇಡಿಯೇಷನ್ ಮೂಲಕ ಲ್ಯಾಬ್ ಮಾಡಿ ಆಹಾರನ ಗುಣಮಟ್ಟದ ಬಗ್ಗೆ ಆಲೋಚನೆ ಮಾಡ್ತಾಯಿದ್ರೆ ಒಂದು ಒಳ್ಳೆಯ ಆಲೋಚನೆ ಅಂತ ಅನಿಸುತ್ತೆ. 3 ಕ್ಯಾನ್ಸರ್ ಕಾರಕ ಔಷಧಿಗಳಿಗೆ ಕಸ್ಟಮ್ ರಿಯಾಯಿತಿ ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ರೋಗಿಗಳು ಹೆಚ್ಚು ಯಾಕೆ ಆಗ್ತಾಯಿದ್ದಾರೆ, ಅದರಿಂದ ಆಹಾರ ಪದಾರ್ಥಗಳ ಏನು ಪಾತ್ರ ಇದೆ ಅದನ್ನು ನೋಡಬೇಕಿದೆ. ನೀವು ಕ್ಯಾನ್ಸರ್ ಇದಕ್ಕೆ ರಿಯಾಯಿತಿ ಕೊಡೋದಕ್ಕಿಂತ ಗುಣಮಟ್ಟದ ಆಹಾರಕ್ಕೆ ಹೆಂಗೆ ಒತ್ತು ಕೊಡಬೇಕು, ನೀವು ಯಾವಾಗಲೂ ಕ್ವಾಂಟಿಟಿಗೆ ಒತ್ತು ಕೊಡೋದ್ರ ಬದಲು ಕ್ವಾಲಿಟಿಗೆ ಹೆಂಗೆ ಒತ್ತು ಕೊಡಬೇಕು. ಒಂದು ಕ್ವಾಲಿಟಿ ಫುಡ್ಡು ಮತ್ತು ರೈತನು ಯಾರದನ್ನ ಉತ್ಪಾದನೆ ಮಾಡ್ತಾನೆ ಅವನನ್ನು ಹೆಂಗೆ ಸಶಕ್ತಗೊಳಿಸ್ಬೇಕು ಅನ್ನೋದು ಕಡೆಗೆ ಇನ್ನೂ ನಿಮ್ಮ ಕಾರ್ಯಕ್ರಮಗಳಾಗಬೇಕು. ಆ ದಿಕ್ಕಿನಲ್ಲಿ ನೀವು ನೋಡಬೇಕು ಅಂತ ಒತ್ತಾಯಿಸ್ತೇನೆ ಸರ್.
ಎಸ್ ಪಟೇಲ್ರೆ, ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿರುವಂತಹ ಬಹಳಷ್ಟು ಅಂಶಗಳಲ್ಲಿ ಹವಾಮಾನಕ್ಕೆ ತಕ್ಕಂತೆ ಬೆಳೆಗೆ ಆದ್ಯತೆಯನ್ನು ಕೊಡ್ತೀವಿ ಅನ್ನೋಂಥದ್ದನ್ನು ಹೇಳಿದ್ದಾರೆ. ನೈಸರ್ಗಿಕ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ. ನೀವು ಆವಾಗಲೇ ಹೇಳಿದರೆ ಕ್ವಾಲಿಟಿ ಆಫ್ ಫುಡ್ ಬಗ್ಗೆ, ಕ್ವಾಂಟಿಟಿಯ ಜೊತೆಗೆ ಬಹುಶಃ ನೈಸರ್ಗಿಕ ಕೃಷಿಗೆ ಆದ್ಯತೆ ಅನ್ನುವಂಥದ್ದು ಆ ಕ್ವಾಲಿಟಿ ಆಫ್ ಫುಡ್ ಬಗ್ಗೆಗಿನ ಒಂದು ಕಾಳಜಿಯ ರೀತಿಯಲ್ಲಿ ಇರ್ಬೋದು. ಬಟ್ ಅದಕ್ಕೆ ನಿಜವಾದಂಥ ಆದ್ಯತೆ ಹೆಂಗೆ ಸಿಗಬೇಕಾಗಿದೆ ಅಂತ? ಕರೆಕ್ಟ್ ಸರ್. ಈಗ ನೈಸರ್ಗಿಕವಾಗಿ ಏನೀಗ ಹವಾಮಾನ ವೈಪರೀತ್ಯ ಇದೆ, ಈ ವೈಪರೀತ್ಯದ ನಡುವೆನೂ ಬೆಳೆ ಬೆಳಿಬೇಕು ಅನ್ನೋ ಕಾರಣಕ್ಕೆ ಅದಕ್ಕೆ ಸರಿಯಾಗಿ ಯೂನಿವರ್ಸಿಟಿಗಳ ಮೂಲಕ ಹೊಸ ಹೊಸ ತಳಿಗಳನ್ನ ಅವ್ರು ಅಭಿವೃದ್ಧಿ ಪಡಿಸ್ತೀವಿ, ಅದು ಕಣ ಹಾಕ್ತಾ ಇದ್ದೀವಿ ಅಂತ. ಎಗೇನ್ ಅದೇನಂದರೆ ಉತ್ಪಾದನೆಗೆ ಹೆಚ್ಚು ಹೊತ್ತು ಕೊಡುವಂಥದ್ದೇ. ನೀವು ಏನು ನೈಸರ್ಗಿಕ ಕೃಷಿಗೆ ಅಂತ ಏನು ಹೇಳ್ತಾ ಇದ್ದೀರಿ, ನೈಸರ್ಗಿಕ ಕೃಷಿಗೆ ಅಂತ ಸ್ಪೆಸಿಫಿಕ್ ಅಲೋಕೇಶನ್ ಹೇಳಿಲ್ಲ. ನಾವು ಇಷ್ಟು ಹಣನ ನಾವು ನೈಸರ್ಗಿಕ ಕೃಷಿಗೆ ಉತ್ತೇಜನ ಕೊಡಲಿಕ್ಕೆ. ನೈಸರ್ಗಿಕ ಕೃಷಿ ಅಂದರೆ ಹೇಗೆ, ಯಾವ ಆಧಾರದ ಮೇಲೆ? ನೀವು ಮಣ್ಣಿನ ಆರೋಗ್ಯನ ಕಾಪಾಡಬೇಕಾಗತ್ತೆ. ನೈಸರ್ಗಿಕ ಮೊದಲನೇ ಆದ್ಯತೆ ಮಣ್ಣಿಗೆ, ಮತ್ತು ಕ್ವಾಲಿಟಿ ನೀವು ನೀರನ್ನು ಕೊಡಬೇಕಾಗತ್ತೆ. ಎಲ್ಲೆಲ್ಲಿ ವಿದ್ಯುತ್ ಅಗತ್ಯ ಇದೆ ವಿದ್ಯುತ್ ಕೊಡಬೇಕಾಗತ್ತೆ. ಜೊತೆಗೆ ಎಲ್ಲೂ ಕೂಡ ನಮಗೆ ಮಾರುಕಟ್ಟೆ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ. ಹೌದು, ನಮಗೆ ಉತ್ಸಾಹ ಬರೋದೇ ಯಾವಾಗ, ನಮಗೂ ಅದರಿಂದ ಲಾಭ ಬರುತ್ತೆ ಅಂದರೆ ಮಾತ್ರ ಉತ್ಸಾಹ ಬರಲಿಕ್ಕೆ ಸಾಧ್ಯ. ಮತ್ತು ನೈಸರ್ಗಿಕ ಕೃಷಿಗೆ ಬ್ಯಾಂಕ್ಗಳ ಮೂಲಕ ನೀವು ಹೇಗೆ ಸಪೋರ್ಟ್ ಮಾಡಿಸ್ತೀರಿ? ಏನು 0% ಇಂಟ್ರೆಸ್ಟಲ್ಲಿ ಕೊಡ್ತೀರಾ ನಾವು ಸಾವಯವ ಕೃಷಿಯಲ್ಲಿ ನಾವೇನಾದರೂ ತೊಡಗಿಸ್ಕೊಂಡ್ರೆ? ಮತ್ತು ನಮಗೆ ಇನ್ನೊಂದು, ರಾಜ್ಯ ಸರ್ಕಾರದ ಬಜೆಟಲ್ಲಿ ಕಾರ್ಬನ್ ಕ್ರೆಡಿಟ್ ಅಂತ ಮಾತಾಡಿದ್ದಾರೆ. ಇದೆಲ್ಲ ಹವಾಮಾನ ವೈಪರೀತ್ಯಕ್ಕೆ ಈಗೆಲ್ಲ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಪರಿಣಾಮ ಬೀರ್ತದೆ. ನಾವು ಇವತ್ತು ಪ್ರಕೃತಿನ ಉಳಿಸ್ಲಿಕ್ಕೆ ನಮ್ಮದು ಅಗ್ರಿಕಲ್ಚರ್ದು ಕಾಂಟ್ರಿಬ್ಯೂಷನ್ ಸಾಕಷ್ಟಿದೆ. ಆ ರೀತಿ ನಮ್ಮದು ತೋಟಗಾರಿಕಾ ಕೃಷಿ ಇರ್ಬೋದು ಅಥವಾ ಗಿಡ ಮರಗಳು ಬೆಳೆಸೋಂಥ ಕೃಷಿ ಇರ್ಬೋದು, ಅದು ಕಾರ್ಬನ್ ಕ್ರೆಡಿಟಿಂದ ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಹಣ ಕೊಡಿಸೋಂಥ ಒಂದು ವ್ಯವಸ್ಥೆ ಮಾಡಿದರೆ ಅದು ಕೂಡ ಒಳ್ಳೆಯದಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಅಗ್ರಿಕಲ್ಚರ್ ಸೆಕ್ಟರ್ನ ನೋಡಬೇಕಾದದ್ದು ಭಾಳ ಡೀಪಾಗಿ ನೋಡಬೇಕಿದೆ ಸರ್. ನೀವು ಒಂದು ವೇಗಗಂತೂ ಹೇಳಿದರೆ ನಾವು ಅದನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ನಿಜವಾಗ್ಲೂ ನೈಸರ್ಗಿಕ ಕೃಷಿಗೆ ಒತ್ತು ಕೊಟ್ಟದ್ದೇ ಆದರೆ ನನ್ನ ದೃಷ್ಟಿಯಲ್ಲಿ ಈ ಗುಳೆ ವಲಸೆ ಹೋಗೋದನ್ನು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಅಗ್ರಿಕಲ್ಚರಲ್ಲಿ ಏನು ಹಿಂದೆ ಎಂಪ್ಲಾಯ್ಮೆಂಟ್ ಇತ್ತು ಅದನ್ನು ಕೂಡ ಒಂದಿಷ್ಟು ಪುನರ್ ಸ್ಥಾಪಿಸ್ಲಿಕ್ಕೆ ಸಾಧ್ಯ ಇದೆ. ನಮ್ಮದು ಗ್ರಾಮೀಣ ಭಾರತ ಎಷ್ಟು ಶಕ್ತಿಯುತವಾಗುತ್ತೋ ಅಷ್ಟು ನಮ್ಮ ಭಾರತ ಶಕ್ತಿಯುತ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಲ್ಲಿ ಇನ್ನೂ ಹಲವು ಕಾರ್ಯಕ್ರಮಗಳಾಗಬೇಕಿದೆ. ಬಹುಶಃ ಬಜೆಟ್ ಸ್ಪೀಚಲ್ಲಿ ಡಿಸ್ಕಷನ್ನಲ್ಲಿ ಆ ರೀತಿಯಾದ ಅಂಶಗಳೇನಾರು ಬರ್ತವೇನಂತ ನಿರೀಕ್ಷೆ ಮಾಡ್ತೇನೆ. ಎಲ್ಲಿ ಪಟೇಲ್ರೆ ಲಾಸ್ಟ್ ಪಾಯಿಂಟ್? ಸರ್, ಲಾಸ್ಟ್ ಪಾಯಿಂಟ್ ಏನಂದರೆ, ಈ ಬಜೆಟ್ ಸ್ಪೀಚಲ್ಲಿ ಮೇಡಮ್ ಹೇಳಿದ್ದಾರೆ ನಾವು ಪ್ರಮುಖ ಕೃಷಿ ಬೆಳೆಗಳಿಗೆ MSP ಹೆಚ್ಚು ಮಾಡಿದ್ದೀವಿ ಅಂತ. ಆ್ಯಕ್ಚುಲಿ ಅಗ್ರಿಕಲ್ಚರ್ ಇನ್ಪುಟ್ ಏನಿದೆ ಅದಕ್ಕೆ GSTನೂ ಕೂಡ ಹೆಚ್ಚು ಮಾಡಿದ್ದಾರೆ. ನೀವು ನಮ್ಮ ಕಾಸ್ಟ್ ಆಫ್ ಕಲ್ಟಿವೇಷನ್ ಕಡಿಮೆ ಮಾಡಬೇಕಂದ್ರೆ ಇನ್ಪುಟ್ಟಿಗಿನ್ನ GSTಯಿಂದ ರಿಯಾಯಿತಿ ಮಾಡಿ. ಮತ್ತು ಕೇಶವ್ ಅವರು ಹೇಳಿದ್ರು, ನಾವು ಕೂಡ ಅನೇಕ ವೇದಿಕೆಗಳು ಹೇಳಿದ್ವಿ, ನೀವು ಕ್ವಾಲಿಟಿ ಫುಡ್ಗೆ ಒತ್ತು ಕೊಡಬೇಕು ಅಂತ. ಕ್ವಾಲಿಟಿ ಫುಡ್ಗೆ ಒತ್ತು ಕೊಡಬೇಕು ಅಂದರೆ ಹೆಂಗೆ, ನೀವು ಖರೀದಿ ಕೇಂದ್ರ ಅಂತ ತೆರೀತಾರೆ. ಖರೀದಿ ಕೇಂದ್ರದಲ್ಲಿ FAQ ನೋಡ್ತಾರೆ, ಅಂದರೆ ಅದರ ತೇವಾಂಶ ನೋಡ್ತಾರೆ. ಆ್ಯಕ್ಚುಲಿ ಮುಂದಿನ ದಿನಗಳಲ್ಲಿ ಯಾರ್ದು ನ್ಯೂಟ್ರಿಷನ್ ಫುಡ್ ಇದೆ, ಕ್ವಾಲಿಟಿ ಫುಡ್ ಇದೆ, ಅದನ್ನು ಆಲ್ 365 ಡೇಸ್ ಖರೀದಿ ಬಾಣ ಅಂತ ಒಂದು ಪದ್ಧತಿ ಬಂದರೆ ಅಂಥ ರೈತರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತು ನಮಗೇನು ನೈಸರ್ಗಿಕ ಕೃಷಿ ಅಂತ ಹೇಳಿದರು, ಖಂಡಿತ ಅವ್ರ ಸಪೋರ್ಟ್ನ ಒಂದು ನನಗೆ ಈ ಬಜೆಟಲ್ಲಿ ಖುಷಿಯಾಗಿದ್ದು ಅಂದರೆ ನೆಕ್ಸ್ಟ್ ಜನ್ರೇಷನ್ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ. ಆ ಥರ ಒಂದು ಆಲೋಚನೆ ಮಾಡೋ ಒಂದು ಮನೋಭಾವ ಬಂದಿದೆಯಲ್ಲ, ಖಂಡಿತ ಅಪ್ರಿಷಿಯೇಟ್ ಮಾಡಬೇಕು. ಅದು ಒಂದೇ ನಿಮಿಷ ಸರ್, ಇನ್ನೊಂದು ನಿಮಿಷ. ಭೂ ಆಧಾರನ ಒಂದು ಪ್ರಸ್ತಾಪ ಮಾಡಿದ್ದಾರೆ, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ. ಅದರಿಂದ ನಮಗೇನು ಬೆನಿಫಿಟ್ ಇದೆ ಅನ್ನೋದನ್ನ ನಾವು ಗಮನಿಸಬೇಕಿದೆ. ಮತ್ತು ಇಲ್ಲಿ ಎಕನಾಮಿಕ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಅನೇಕ ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳು ಆರ್ಥಿಕವಾಗಿ ಸಂಕಷ್ಟವಾಗಿದ್ದರೂ ಕೂಡ ಭಾರತ ಸದೃಢವಾಗಿ ಮುಂದುವರೆದಿದೆ ಅಂತ ಹೇಳ್ತಾ ಇದ್ದಾರೆ. ಈ ಶಕ್ತಿಯುತವಾಗಿ ಮುಂದುವರಿಲಿಕ್ಕೆ ಸರ್ಕಾರಗಳ ಪಾತ್ರನೋ ಅಥವಾ ಆರ್ಥಿಕ ಅಡ್ಡಿ ಆತಂಕಗಳು ಒತ್ತಡಗಳನ್ನ ಕೃಷಿ ವಲಯ ಅಬ್ಸರ್ವ್ ಮಾಡ್ತಾ ಇರೋದಕ್ಕೆ ಸರ್ಕಾರಗಳಿಗೆ ಈ ವ್ಯಾಖ್ಯಾನ ಸಿಗ್ತಾ ಇತ್ತು ಅಂತ ಒಂದು ಪ್ರಶ್ನೆ. ಓಕೆ ಲಾಸ್ಟ್ ಪಾಯಿಂಟ್